ಸುಧಾ ನಿಲ್ಲು. ಆ ಸೂಟ್ ಕೇಸನ್ನ ಮೆಟ್ಟಿಲ ಮೇಲಿಡು. ಮುಂದೆ ಹೋಗು. ಸಾರಿ ಸುಧಾ. ಹಾ, ನಾನೇ ಇಷ್ಟೆಲ್ಲ ಮಾಡಿದ್ದು. ನನಗೆ ಹಣ ಬೇಕಾಗಿತ್ತು. ನಾನ್ ಮೋಸ ಮಾಡ್ದೆ ಅಂತ ತಿಳ್ಕೊಬೇಡ. ನೀನೇ ಮೋಸ ಹೋದೆ. ನಿನಗಾಗಿ ನಾನ್ ಕೊಲೆ ಮಾಡ್ದೆ. ನನಗಾಗಿ ನೀನದ್ನ ಬಚ್ಚಿಟ್ಟೆ. ಅಲ್ಲಿಗೆ ನನ್ನ ದಾರಿ ಸರಳವಾಯ್ತು. ಸೊ ಇಲ್ಲಿ ಈ ಕತೆ ಮುಗಿಸೋಣ. ಇನ್ನೆಂದು ಹಣಕ್ಕಾಗಿ ನಿನ್ನ ಪೀಡಿಸೋದಿಲ್ಲ. ನೀನ್ ಆರಾಮಾಗಿ ಜೀವನ ನಡೆಸು. ನೋ ನೋ ಸುಧಾ, ಡೋಂಟ್ ಶೂಟ್ ಮೀ ಸುಧಾ. ನೋ. ಏನಾಯ್ತು ಸುಧಾ? ಏನಾಯ್ತು? ಏನಿಲ್ಲ. ಏನಾಯ್ತಮ್ಮ ಸುಧಾ? ಯಾಕೆ ಚೀರ್ದೆ? ಏನಿಲ್ಲ ಮಾವ, ಏನೂ ಇಲ್ಲ. ನಿನ್ನ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ಸಮಾಧಾನ ಮಾಡ್ಕೊ. ಹಲೋ, ನಾನು ಶಶಿಧರ್ ಫ್ರೆಂಡ್ ಮಾತಾಡೋದು. ಸ್ವಲ್ಪ ಶಶಿಧರ್ನ ಕರೀತೀರಾ? ಅವನ್ ಮನೆಗೆ ಹೋಗ್ಲೇ ಇಲ್ಲ. ಈಗ ಏನ್ ಮಾಡೋದು? ನೀನ್ ಫೋನ್ ತಗೋ, ಮಾತಾಡು. ಹಲೋ ಸುಧಾ, ಸರಿಯಾಗಿ ರಾತ್ರಿ 10 ಗಂಟೆಗೆ ಕಬ್ಬನ್ ಪಾರ್ಕ್ ನೊಳಗಡೆ ಇರೋ ಕಲ್ಲು ಬಂಡೆಗಳ ಹತ್ರ ಹಣವಿದ್ದ ಸೂಟ್ ಕೇಸ್ ತೆಗೆದುಕೊಂಡು ಬಾ. ನೀನೊಬ್ಬಳೇ ಬರತಕ್ಕದ್ದು. ಹಲೋ ಹಲೋ ಸುಧಾ, ರವಿಯಿಂದೇನಾದ್ರೂ ಫೋನ್ ಬಂದಿತ್ತೇನಮ್ಮ? ಇಲ್ಲ ಮಾವ, ನನ್ ಫ್ರೆಂಡ್ ಮಾಡಿದ್ದು. ನೀವು ಊಟ ಮಾಡಿ ಮಲ್ಕೊಳ್ಳಿ. ಕಬ್ಬನ್ ಪಾರ್ಕ್ನ ಕಲ್ಲು ಬಂಡೆಗಳ ಹತ್ರ ರಾತ್ರಿ 10 ಗಂಟೆಗೆ. ರಿವಾಲ್ವರ್ ನನ್ನ ಹತ್ರ ಇದೆ ಸುಧಾ. ಅಕ್ಷಯ್, ನೀನು ಅವನನ್ನ? ಇಲ್ಲ, ಸೇಫ್ಟಿಗೆ. ಓಹ್, ಅವನು ಇಲ್ಲೇ ಎಲ್ಲ ವಾಚ್ ಮಾಡ್ತಾ ಇರ್ಬೋದು. ನೀನು ಒಬ್ಳೆ ಹೋಗು, ನಾನು ಆಮೇಲೆ ಬಂಡೆ ಹತ್ರ ಬರ್ತೀನಿ.